ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಬ್ಲಾಗ್. ಇವತ್ತು ಮಹಾಶಿವರಾತ್ರಿ. ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಾನು ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿ ಮಧ್ಯಾಹ್ನದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅಡುಗೆ ಸ್ಟಾರ್ಟ್ ಮಾಡ್ತಾಯಿದ್ದೆ, ಅದಕ್ಕೆ ಬ್ಲಾಗ್ ಮಾಡೋಣ ಅಂತ ಮಾಡಿದೆ. ನಮ್ಮ ಪ್ರಿಯ ಇವತ್ತು ಉಪವಾಸ ಅವಳೆ ಫ್ರೆಂಡ್ಸ್. ಪ್ರಿಯ ಉಪವಾಸ ಅವಳೆ. ಪಾಪ ಅವಳಿಗೆ ಏನೂ ತಿನ್ನಂಗಿಲ್ಲ ಅವಳು. ಮನೇಲಿ ಬೇರೆದು ಉಪವಾಸಕ್ಕೆ ಅಂತ ತಿಂತಾರಲ್ಲ, ಅದನ್ನು ಮಾಡಿಕೊಡ್ತಾರೆ ಮನೇಲಿ. ಫ್ರೆಂಡ್ಸ್, ನಾನಿವತ್ತು ಅಡುಗೆಗೆ ಗೀ ರೈಸ್ ಮತ್ತು ಕುರ್ಮಾ ಮಾಡ್ತಾಯಿದ್ದೆ. ಸೊ ಬನ್ನಿ ತೋರಿಸ್ತೀನಿ ಅದನ್ನು ಹೇಗೆ ಮಾಡ್ತೀನಿ ನಾನು ಅಂತ. ಫ್ರೆಂಡ್ಸ್, ನಾನಿಲ್ಲಿ ಗೀ ರೈಸ್ಗೆಲ್ಲ ಹಾಕ್ಕೊಂಡಿದ್ದೀನಿ. ಸೊ ನಾನು ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಎಲ್ಲ ಹಾಕೋಬಿಟ್ಟೆ. ಸೊ ಇದಕ್ಕೆ ಏನೇನು ಹಾಕಿದ್ದೀನಿ ಅಂದರೆ ಎಣ್ಣೆ ಮತ್ತು ಮಸಾಲೆ ಹಾಕಿದ್ದೀನಿ. ಅಂದರೆ ಚಕ್ಕೆ, ಲವಂಗ, ಪಲಾವ್ ಎಲೆ ಮತ್ತು ಮರಾಠಿ ಮೊಗ್ಗು, ಸ್ಟಾರ್ ಹೂವು ಮತ್ತು ಪಲಾವ್ ಎಲೆ, ಒಂದು 5-6 ಮೆಣಸಿನ್ಕಾಯಿ ಮತ್ತು 2 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಫ್ರೈ ಮಾಡೋಕೆ ಇಟ್ಕೊಂಡಿದ್ದೀನಿ. ಇಲ್ಲಿ ಕುಕ್ಕರಲ್ಲಿ ನಾನು ಆಲೂಗಡ್ಡೆ ಮತ್ತು ಹಸಿ ಬಟಾಣಿನ ಕೂಗ್ಸೋಕೆ ಇಟ್ಕೊಂಡಿದ್ದೀನಿ. ಈ ಕಡೆ ಇದು ಪುದೀನ ಸೊಪ್ಪು ಮತ್ತು ಕಸ್ತೂರಿ ಮೇಥಿ, ಸ್ವಲ್ಪ ಕೊತ್ತಂಬರಿನ ನಾನು ಇಟ್ಕೊಂಡಿದ್ದೀನಿ. ಮತ್ತು ಗೀ ರೈಸ್ಗೆ 2 ಟೊಮೊಟೊನ ನಾನು ಸಣ್ಣದಾಗಿ ಹಚ್ಕೋತೀನಿ. ಇಷ್ಟು ಗೀ ರೈಸ್ಗೆ. ಇಲ್ಲಿ ಆಲೂಗಡ್ಡೆ ಮತ್ತು ಬಟಾಣಿ ಕುರ್ಮಕ್ಕೆ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ, ಒಂದೇ ಒಂದು ಟೊಮೊಟೊ, ಸ್ವಲ್ಪ ಅರಿಶಿನ, ಚಕ್ಕೆ, ಲವಂಗ ಮತ್ತು ಇದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಪುದೀನ ಸೊಪ್ಪನ್ನ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದನ್ನು ನಾನು ಪೇಸ್ಟ್ ಮಾಡ್ಕೊತೀನಿ. ಇಲ್ಲಿ ಸ್ವಲ್ಪ ಈರುಳ್ಳಿ ಫ್ರೈ ಆಗಿದ ತಕ್ಷಣ ಇದಕ್ಕೆ ಕಟ್ ಮಾಡಿಟ್ಕೊಂಡಿರೋಂಥ ಪುದೀನನ ಹಾಕೋತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಅಷ್ಟರಲ್ಲಿ ನಾನು ಇದನ್ನು ರುಬ್ಕೊತೀನಿ. ಇದಕ್ಕೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊತೀನಿ. ಫ್ರೆಂಡ್ಸ್, ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ದೀನಿ. ಇವಾಗ ಸ್ವಲ್ಪ ಕಸ್ತೂರಿ ಮೇಥಿನ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ 2 ಟೊಮೊಟೊನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಇವಾಗ ಇದರೊಳಗಡೆ ಹಾಕೋತಾ ಇದ್ದೀನಿ. ಮಿಕ್ಸ್ ಮಾಡಿ ಇದು ಸಾಫ್ಟ್ ಆದಮೇಲೆ ಉಪ್ಪು ಹಾಕೋತೀನಿ ಸ್ವಲ್ಪ. ನೋಡಿ, ಸ್ವಲ್ಪ ಈ ಥರ ಸಾಫ್ಟ್ ಆಗಿದೆ. ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನ ಹಾಕೋತೀನಿ. ಆವಾಗ ಇನ್ನೂ ಬೇಗ ಸಾಫ್ಟ್ ಆಗುತ್ತೆ ಅಂತ. ನಾನಿಲ್ಲಿ 6-7 ವಿಷಲ್ನ ಕೂಗಿಸ್ಕೊಂಡಿದ್ದೀನಿ. ಇವಾಗ ಸ್ಟವ್ನ ಆಫ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ಮಸಾಲೆ ಎಲ್ಲ ಫುಲ್ಲು ಸಾಫ್ಟ್ ಆಗಿದೆ. ಇದಕ್ಕೆ ನಾನು 1.5 ಅಕ್ಕಿಗೆ 3 ಲೋಟ ಹಂಗೆ ನಾನು ನೀರನ್ನ ಹಾಕೋತಾ ಇದ್ದೀನಿ ಇದಕ್ಕೆ. ಸೊ ನೀರು ಹಾಕ್ಕೊಂಡು ನೀಟಾಗಿ ಬಾಯ್ಲ್ ಆಗೋವರೆಗೂ ಬಿಡಬೇಕು. ಇಲ್ಲಿ ನಾನು 1.5 ಅಕ್ಕಿಯಷ್ಟು ತಗೊಂಡು ತೊಳೆದು ಇಟ್ಕೊಂಡಿದ್ದೀನಿ. ಇದು ನೀರೆಲ್ಲ ಮಸಾಲೆ ಎಲ್ಲ ಫುಲ್ಲು ಬಾಯ್ಲ್ ಆದಮೇಲೆ ಅಕ್ಕಿನ ನಾನು ಹಾಕೋತೀನಿ. ಇನ್ನೊಂದು ಕಡೆ ನಾನು ಬಾಣಲಿನ ಕಾಯಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಎಣ್ಣೆನ ಹಾಕೋತೀನಿ. ಈಗ ಬಾಣಲಿ ಕಾದಿದೆ. ಇದಕ್ಕೆ ನಾನು ಸ್ವಲ್ಪ ಎಣ್ಣೆನ ಹಾಕೋತಿದ್ದೀನಿ. ಎಣ್ಣೆ ಕಾದ್ಮೇಲೆ ನಾನು ರುಬ್ಬಿರೋಂಥ ಮಸಾಲೆನ ಇದಕ್ಕೆ ಹಾಕೋತೀನಿ. ಈಗ ಎಣ್ಣೆ ಎಲ್ಲ ಕಾದಿದೆ. ನಾನು ರುಬ್ಬಿರೋಂಥ ಮಿಶ್ರಣನ ಇದಕ್ಕೆ ಹಾಕೋತಾ ಇದ್ದೀನಿ. ಫುಲ್ಲು ಹಸಿಯ ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಇವಾಗ ಇದು ಕುದೀತಾ ಇದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಇವಾಗ ಹಾಕೋತಾ ಇದ್ದೀನಿ. ಇವಾಗ ಇದು ನೀರು ಕುದೀತಿದೆ. ಇದಕ್ಕೆ ನಾನು ತೊಳೆದಿಟ್ಕೊಂಡಿರೋಂಥ ಅಕ್ಕಿನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನಾನು ಇದಕ್ಕೆ ಅಕ್ಕಿ ಹಾಕ್ಕೊಂಡಿದ್ದೀನಿ. ಇದ್ರ ಮೇಲೆ ಇವಾಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನಾನು ಉದುರಿಸ್ಕೊತೀನಿ. ಉದುರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದು ಅಕ್ಕಿ ಬೇಯೋವರೆಗೂ ಬಿಡಬೇಕು. ಇದು ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿನ ಹಾಕೋತೀನಿ. ಇದಕ್ಕೆ ನಾನು 1 ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ. ನೀವು ಬೇಕಿದ್ರೆ ನಿಮ್ಮ ಖಾರ ನೋಡಿಕೊಂಡು ಹಾಕೋಬೋದು. ನಾನು 1.5 ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಮಾಡಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊತೀನಿ. ಖಾರದ ಪುಡಿ ಗಂಟು ಆಗದೆ ಇರೋ ಥರ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಖಾರದ ಪುಡಿ ಎಲ್ಲ ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೋಬೇಕು. ಫ್ರೆಂಡ್ಸ್, ನಾನಿವಾಗ ಇಲ್ಲಿ ಆಲೂಗಡ್ಡೆ ಮತ್ತು ಬಟಾಣಿನ ನಾನು ಕೂಗ್ಸಿಟ್ಕೊಂಡಿದ್ದೆ. ಇವಾಗ ಇದನ್ನು ಸಿಪ್ಪೆಲ್ಲ ತೆಗೆದು ಸಪ್ರೇಟ್ ಮಾಡಿ ಇಟ್ಕೊತೀನಿ. ನಾನಿಲ್ಲಿ ಆಲೂಗಡ್ಡೆನ ಸ್ನ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಬಟಾಣಿ ಎಲ್ಲನೂ ನೀರು ತೆಗೆದು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ನಾವು ಮಸಾಲೆ ಒಳಗಡೆ ಹಾಕ್ಕೊಳ್ಳೋಣ.
ನಾನು ಇವಾಗ ಸ್ನ್ಯಾಶ್ ಮಾಡಿ ಇದನ್ನು ಆಲೂಗೆಡ್ಡೆನ ಹಾಕೋತಾ ಇದ್ದೀನಿ. ನೀವು ಬೇಕಂದರೆ ಹಾಗೆ ಕಟ್ ಮಾಡಿನೂ ಕೂಡ ಹಾಕೋಬೋದು, ಬಟ್ ನನಗೆ ಹಂಗೆ ಇಷ್ಟ ಇಲ್ಲ. ಈ ಥರ ಇದ್ರೇ ಚಂದ ನನಗೆ. ಸೊ ಹಂಗಾಗಿ ಈ ಥರ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಿಮಗೆ ತಿಕ್ನೆಸ್ ಎಷ್ಟು ಬೇಕೋ ಅಷ್ಟನ್ನು ನೀವು ನೀರನ್ನ ಸೇರಿಸ್ಕೋಬೋದು. ನನಗೆ ಇಲ್ಲಿ ಜಾಸ್ತಿ ತಿಕ್ನೆಸ್ ಏನು ಬೇಡ, ಸ್ವಲ್ಪ ತಿಕ್ಕಾಗಿದ್ದರೆ ಸಾಕು. ಸೊ ಹಂಗಾಗಿ ನಾನು ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಸಾಲೆ ಎಲ್ಲ ನೀಟಾಗಿ ಫಸ್ಟೇ ಬೆಂದಿತ್ತು. ಸೊ ನಾನು ಆಲೂಗೆಡ್ಡೆನ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಒಂದು ಕುದಿ ಬಂದಿದ ತಕ್ಷಣ ನಾನು ಆಫ್ ಮಾಡ್ಕೊಬಿಡ್ತೀನಿ. ನೋಡಿ ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಿದೆ. ಸೊ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಿದ್ದೀನಿ. ಹಾಕ್ಕೊಂಡು ಒಂದೆರಡು ಸಲ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಗಾರ್ನಿಷ್ಗೆ ಅಂತ ಅಂದ್ಬಿಟ್ಟು ನಾನು ಕೊತ್ತಂಬರಿನ ಉದುರಿಸ್ಕೊತಾ ಇದ್ದೀನಿ. ಸೊ ಇದು ಒಂದೆರಡು ಕುದಿ ಬಂದಿದ ತಕ್ಷಣ ನಾನು ಆಫ್ ಮಾಡ್ಕೊತೀನಿ. ನೋಡಿ ಗೀ ರೈಸ್ನ ನಾನು ದಮ್ ಮಾಡೋಕ್ಕಿಟ್ಟಿದೆ. ಸೊ ಅದು ಚೆನ್ನಾಗಿ ದಮ್ ಆಗಿದೆ. ಸೊ ಇದನ್ನು ನಾನು ಇವಾಗ ಎರಡನ್ನೂ ನಾನು ಗ್ಯಾಸ್ನ ಆಫ್ ಮಾಡ್ಕೊತಿದ್ದೀನಿ. ಇದು ಕುರ್ಮಾನೂ ರೆಡಿ ಆಯಿತು. ಸೊ ಅದನ್ನು ಗ್ಯಾಸ್ ಆಫ್ ಮಾಡಿ ಇಟ್ಕೊಂಡಿದ್ದೀನಿ. ಗೀ ರೈಸು ಆಯಿತು, ಇದನ್ನು ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ. ಸೊ ಮಧ್ಯಾಹ್ನದ ಊಟ ಎಲ್ಲ ರೆಡಿ ಆಯಿತು. ಇವಾಗ ಊಟ ಒಂದು ಮಾಡಬೇಕು. ಸೊ ನಾನು ಬೆಳಗ್ಗೆ ತಿಂಡಿನ ಸಿಂಪಲ್ಲಾಗಿ ಉಪ್ಪಿಟ್ಟು ಮಾಡಿದ್ದೆ ಅಷ್ಟೇ. ನೀವು ನಿಮ್ಮ ಮನೇಲಿ ಶಿವರಾತ್ರಿನ ಹೇಗೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ಮತ್ತು ಯಾರ್ಯಾರು ಉಪವಾಸ ಇದ್ದೀರಾ ಅಂತಲೂ ನನಗೆ ಕಮೆಂಟ್ ಮಾಡಿ. ನಾನಂತೂ ಉಪವಾಸ ಇಲ್ಲ, ಬೆಳಗ್ಗೆನೂ ಉಪ್ಪಿಟ್ಟು ತಿಂದರೆ ಇವಾಗಲೂ ಗೀ ರೈಸ್ ಮತ್ತು ಕುರ್ಮಾ ತಿನ್ನಬೇಕು ಅಂತಲೇ ಮಾಡಿಕೊಂಡೆ. ಸೊ ಫ್ರೆಂಡ್ಸ್, ಇವಾಗ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲಿಂದ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ನಾನು ವೀಡಿಯೋನ ಸಂಜೆಯಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಲಗಿದ್ದಿದ್ದೆ. ಸೊ ಎದ್ದು ಮನೆ ಕಸ ಎಲ್ಲ ಗುಡಿಸಿ ಪೂಜೆ ಎಲ್ಲ ಮಾಡಿದೆ. ಫ್ರೆಂಡ್ಸ್, ಪೂಜೆ ಎಲ್ಲ ಮುಗೀತು. ನಾನು ಸಂಜೆ ಹೊತ್ತು ರೇರಾಗಿ ಕಾಫಿ ಕುಡಿಯೋದು, ಯಾವಾಗಲೂ ಕುಡಿಯೋಲ್ಲ. ಸೊ ಇವತ್ತು ಮನೇಲಿ ಫ್ರೂಟ್ಸ್ ಇತ್ತು. ಅಂದರೆ ನಮ್ಮ ಮನೇದೇ ಪಪ್ಪಾಯ ಇತ್ತು. ಅದು ಫುಲ್ ಓವರ್ ಹಣ್ಣಾಗ್ಬಿಟ್ಟೈತೆ ಫ್ರೆಂಡ್ಸ್. ಅದ್ರ ಸಿಪ್ಪೆನೂ ಕೂಡ ತೆಗಿಯೋಕ್ಕಾಯ್ತಿರಲಿಲ್ಲ. ಸೊ ಅದಕ್ಕೆ ಪಪ್ಪಾಯ ತಿನ್ನೋಣ ಅಂದ್ಬಿಟ್ಟು ಅದ್ರ ಸಿಪ್ಪೆನ ತುಂಬ ಕಷ್ಟಪಟ್ಟು ತೆಗ್ದಿದ್ದೀನಿ. ಸೊ ನೀವು ಯಾರ್ಯಾರು ಸಂಜೆ ಹೊತ್ತು ಕಾಫಿ ಕುಡಿಯೋದು ಅಭ್ಯಾಸ ಮಾಡ್ಕೊಂಡಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ. ನಾನೇನು ರೆಗ್ಯುಲರಾಗಿ ಕಾಫಿ ಕುಡಿಯೋಲ್ಲ. ನನಗೆ ಅನ್ನಿಸ್ಬೇಕು ಕಾಫಿ ಕುಡಿಬೇಕು ಅಂತ ನನಗೆ ಅನ್ನಿಸ್ಬೇಕು, ಆವಾಗ ಮಾತ್ರ ಕಾಫಿ ಕುಡಿತೀನಿ. ಇಲ್ಲಾಂದರೆ ಇಲ್ಲ. ಇಲ್ಲಾಂದರೆ ಈ ಥರ ಏನಾದರೂ ಹಣ್ಣು ಗಿಣ್ಣು ಇದ್ದರೆ ತಿಂತೀನಿ. ಇದ್ದರೆ ನಾನು ಜಾಸ್ತಿ ಹಣ್ಣು ಅಷ್ಟಾಗಿ ತರಲ್ಲ. ನಾನು ಅನ್ಕೋತಾ ಇದ್ದೀನಿ ಇವಾಗ ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಆಗಿ ಏನಾದರೂ ಡಯಟ್ ಥರ ಫಾಲೋ ಮಾಡಿ ಮತ್ತು ಹೆಲ್ತಿ ಫುಡ್ನ ತಿನ್ನೋಣ ಅಂತ. ಬಟ್ ನನಗೆ ದೀಪಕ್ ಏನು ಕೇಳಿದ್ರು ಕೊಡಿಸ್ಬಿಡ್ತಾರೆ. ಹಾಗಾಗಿ ಅವರಿಂದ ನಾನು ಹೆಲ್ತಿ ಫಾಲೋ ಮಾಡೋಕ್ಕೆ ಆಗಲ್ಲ. ಇವಾಗ ನಂಗೆ ಏನಾದರೂ ತಿನ್ನಬೇಕು ಅನಿಸ್ತೈತೆ ಅಂದಿದ ತಕ್ಷಣ ಕರ್ಕೊಂಡೋಗಿ ಕೊಡಿಸ್ಬಿಡ್ತಾರೆ. ಸೊ ಹಾಗಾಗಿ ಹೆಲ್ತಿಯಾಗಿ ತಿನ್ನೋಕ್ಕೆ ಆಗ್ತಿಲ್ಲ. ಸೊ ನೋಡೋಣ, ಇನ್ನು ಕಮ್ಮಿಂಗ್ ಡೇಸಲ್ಲಿ ಫಾಲೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆವಾಗ ನಾನು ತೋರಿಸ್ತೀನಿ ಏನೇನು ತಿಂತೀನಿ ಅಂತ. ಸೊ ಇವಾಗ ನಾನು ಪಪ್ಪಾಯ ತಿಂತೀನಿ, ಇಷ್ಟು ತಿನ್ನಲ್ಲ, ಸ್ವಲ್ಪ ತಿಂತೀನಿ. ಸೊ ಅಡುಗೆ ಅಂತೂ ಮಧ್ಯಾಹ್ನ ನಾನು ಒಬ್ಬಳೇ ತಿಂದಿದ್ದು ಫ್ರೆಂಡ್ಸ್. ದೀಪಕ್ ಅವರು ತಿಂದಿಲ್ಲ. ಸೊ ಅದೇ ಇದೆ. ಇವಾಗ ಸಂಜೆಗೆ ಹೇಳಿದರು ನಾನು ಸಂಜೆ ತಿಂತೀನಿ ಅಂತ. ಸೊ ಹಂಗಾಗಿ ಇವಾಗ ಅಡುಗೆ ಮಾಡೋಂಥ ಏನೂ ರಿಸ್ಕ್ ಇಲ್ಲ. ಇವತ್ತು ಶಿವರಾತ್ರಿ ಅಲ್ವಾ, ಸೊ ಅದಕ್ಕೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನ್ಕೋತಾ ಇದ್ದೀನಿ. ನಮ್ಮ ಗರ್ಲ್ಸ್ ಗ್ಯಾಂಗ್ ಇದ್ದಾರೆ ಗೊತ್ತಾ, ಅವರೆಲ್ಲ ಕರೀತಾ ಇದ್ದಾರೆ. ನೋಡೋಣ, ಆದರೆ ದೇವಸ್ಥಾನಕ್ಕೂ ಹೋಗ್ಬಿಟ್ಟು ಬರ್ತೀನಿ. ದೇವಸ್ಥಾನಕ್ಕೆ ಏನಾದರೂ ಹೋದರೆ ಅಲ್ಲಿ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇದೇ ನೋಡಿ ಶಿವನ ದೇವಸ್ಥಾನ, ಇಲ್ಲೇ ಹೋಗಿದ್ದು ನಾವು. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.